ಇವತ್ತೊಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತೇಳಿ ಬಂದ್ಬಿಟ್ವಿ. ಸೊ ಲೊಕೇಶನ್ ಮಾಕೋಟಕ್ಕೆ ಬಂದಿವಿ. ಮಾಕೋಟ ನಿಯರಲ್ಲಿ ಒಂದು ಟೆಂಪಲ್ ಅದಾವೆ. ಸೊ ಈ ಟೆಂಪಲ್ದಾಗ ಫಸ್ಟ್ ಟ್ರೆಡಿಷ್ನಲ್ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮತ್ತೆ ಲೊಕೇಶನ್ ಹೋಗ್ತೀವಿ ಅಂತೇಳಿ ಹಂಗೆ ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ಇಲ್ಲಿ ಲೊಕೇಶನ್ ಅಂತೂ ಭಾಳ ನೀಟಾಗಿ ಮಸ್ತ್ ಐತಿ. ಸೊ ಈ ಒಂದು ಗಿಡ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಒಂದು ಈ ಟೆಂಪಲ್ ಆಗಿರ್ಬೋದು, ಎರಡೂ ಮಸ್ತ್ ಅದಾವೆ. ಸೊ ಅದ್ರ ಸಲುವಾಗಿ ಇದು ಒಂದು ಶೂಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದೀವಿ. ಅದೇ ಹಂಗೆ ಇದು ಒಂದು ನದಿ ಒಂದು ಬರ್ತದೆ. ಇದು ಒಂದು ಒಳ್ಳೆ ಲೊಕೇಶನ್ ನೋಡ್ರಿ, ಕ್ಲೌಡಿ ಆಗೈತಿ. ಸೊ ಒಂದು ಒಳ್ಳೆ ವೆದರ್ ಒಂದು ಮಸ್ತ್ ಐತಿ ಇವಾಗ ಶೂಟ್ ಮಾಡ್ಬೇಕಂತೇಳಿ. ಸೊ ಅದಕ್ಕೋಸ್ಕರ ಈ ಒಂದು ವೆದರ್ ಲೊಕೇಶನ್ ನೋಡ್ಬೋದು ನೀವು. ಈ ಒಂದು ನದಿ ದಡಕ್ಕಣ ಕರೆಕ್ಟಾಗಿ ಒಂದು ಇದು ಐತಿ, ಏನು ಕಟ್ಟ್ಯಾರ. ಸೊ ಅದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಐತಿ. ಸೊ ಈ ನದಿ ಎಲ್ಲ ಫುಲ್ ಬಂದಿಂದ ಮಸ್ತ್ ಕಾಣುತ್ತೆ. ಸೊ ಅದಾಗಿಂದ ನಾವು ಮಾಕೋಟಕ್ಕೆ ಬಂದ್ವಿ. ಸೊ ಮಾಕೋಟದಾಗ ನಂದು ಹಳೆ ಲಾಗೆಲ್ಲ ಅದಾವೆ, ಹೋಗ್ಬೇಕಾರೆ ಹೋಗಿ ನೋಡಿರಿ. ಸೊ ಅದಾಗಿಂದ ನೆಕ್ಸ್ಟ್ ನಾವು ಆಲ್ಮಟ್ಟಿಗೆ ಬಂದು ಲಾಸ್ಟ್ ನೈಟ್ ಫೈರ್ ಕ್ಯಾಂಪ್ ಮಾಡತ್ತೀವಿ. ಹತ್ರ ಬರ್ರಿ. ಸ್ಮೈಲ್ ನಗರಿ ಸ್ಮೈಲ್. ಚೆನ್ನಾಗಿದೆ. ಹಾಂ ಓಕೆ ಡನ್. ಸೊ ನೈಟ್ ಫೈರ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಮರುದಿನ ಎದ್ದ ತಕ್ಷಣ ನಾವು ನೆಕ್ಸ್ಟ್ ಬಂದಿದ್ದ ಹೊಸಪೇಟೆಗೆ. ಸೊ ಹೊಸಪೇಟೆ ಲೊಕೇಶನ್ ನೋಡ್ರಿ, ಹಿಂದೆಲ್ಲ ಗುಡ್ಡ ಈ ಥರ ನೈಸಾಗಿ ಕಾಣತ್ತವು. ಸೊ ಅದೇ ರೀತಿ ಒಂದು ಬ್ಯಾಕ್ ವಾಟರ್ ಕೂಡ ಅದೇ ರೀತಿ ನೈಸಾಗಿ ಕಾಣತ್ತದ. ಸೊ ಇಲ್ಲಿ ಒಂದು ಪಿಕ್ನಿಕ್ ಸೆಟಪ್ ಮಾಡಿಕೊಂಡು ನಾವೊಂದು ಶೂಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡ್ಬೋದು ಇಲ್ಲೆಲ್ಲ ಲೊಕೇಶನ್ ಯಾವ ರೀತಿ ಐತೆ ಅಂತೇಳಿ. ಸೊ ಈ ರೀತಿ ಎಲ್ಲ ಲೊಕೇಶನ್ ಇತ್ತು. ಸೊ ನಮ್ಮ ಖುದ್ದು ಕೂಡ ಶೂಟ್ ಮಸ್ತ್ ಆಯ್ತು. ಸೊ ಆ ಶೂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಜೋಳದ ರಾಶಿ ಗುಡ್ಡಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲ ಫುಲ್ಲು ಕ್ಲೌಡಿ ಆಗಿತ್ತು. ಸೊ ಜೋಳದ ರಾಶಿ ಗುಡ್ಡಕ್ಕೆ ಹೋದ್ವಿ. ಸೊ ಆಲ್ರೆಡಿ ನಾವು ಹೋಗುತ್ತೊಳಗನ ಸಣ್ಣಗೆ ಮಳೆ ಚಲೋ ಆಯ್ತು. ಸೊ ಆದರೂ ಪರವಾಗಿಲ್ಲ ಅಂತೇಳಿ ನಾವು ಶೂಟ್ ಮಾಡಕತ್ತೀವಿ. ಬಟ್ ಆದರೂ ಮಳೆ ಜೋರು ಬರಲಿದ್ದ ನಾವು ಅಷ್ಟರು ಇಲ್ಲಿ ಬಂದು ಡಕ್ಕಿಸ್ಕೊಂಡೀವಿ. ನೋಡ್ರಿ ಇಲ್ಲಿ ಗಿಡದ ಕೆಳಗೆ ಬಂದು ನಿಂತೀವಿ ಅಷ್ಟರು. ಸೊ ಮಳೆ ಮಾತ್ರ ಫುಲ್ಲು ಜೋರಾಯ್ತು. ಸೊ ನಾನು ಹಂಗೆ ಮಳೆಗೆ ಆಗಲಿ ಅಂತ ಎಲ್ಲ ತೋರಿಸ್ಕೊಂಡೋಗ್ಬಿಟ್ಟಿನಿ ಅಂತೇಳಿ ಹೋಗಿ ಫುಲ್ ನೀರೊಳಗೆ ಆಟ ಆಡಿ ಮತ್ತೊಳ್ಳೆ ಎದ್ದು ಬಂದ್ವಿ.